ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ತಮ್ಮ ಇವತ್ತು ಆನಿಯನ್ಸ್ ಕಟ್ ಮಾಡ್ತಿದ್ದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಾ, ಇವತ್ತು ಮಮ್ಮಿ ಬಿರಿಯಾನಿ ಮಾಡ್ತಿದ್ದಾರೆ. ಯಾವ ಬಿರಿಯಾನಿ ಕೊಟ್ಟು ಬಿರಿಯಾನಿ, ಚಿಕನ್ ಬಿರಿಯಾನಿ. ಚಿಕನ್ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೇನೆ. ಸೊಪ್ಪು, ಸೊಪ್ಪಲ್ಲ ಸೊಪ್ಪು ಬೇಡ, ಅದು ನಾಳೆಗಂತೆ. ಇದು ರೈಸ್, ಬಿರಿಯಾನಿ ರೈಸ್ ನೋಡಿ. ಮತ್ತೆ ಅದೆಂತದ ಮಾಡ್ತಿದ್ದಾರೆ ತೋರಿಸ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರ್ಡ್ಸ್ ಹಾಕ್ಬೇಕಂತೆ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ ಆಲ್ರೆಡಿ. ಮತ್ತೆ ಚಿಲ್ಲಿ ಪೌಡರ್. ಯಾವ್ದು ಚಿಲ್ಲಿ ಪೌಡರ, ಯಾವುದು ಬ್ರ್ಯಾಂಡೆಡ್ ಚಿಲ್ಲಿ ಪೌಡರ್ ನೋಡಿ ನೋಡಿ. ಹಾಗೆ ಆಗ್ಬೇಕು. ಚುಕ್ 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 ಚುಕ್. ಅದು ಸೀಕ್ರೆಟ್ ತೋರಿಸ್ತಾ ಇಲ್ಲ ಅವರು. ನೋಡಿ ಸೀಕ್ರೆಟ್ ತೋರಿಸ್ತಾ ಇಲ್ಲ. ಅದು ಯಾವ್ದು ಮಸಾಲ ಅಂತ ತೋರಿಸ್ತಾ ಇಲ್ಲ. ಸೀಕ್ರೆಟ್ ಅಂತೆ, ಸೀಕ್ರೆಟ್ ನೋಡಿ. ಯೆಲ್ಲೋ ಕಲರ್ ಆಯಿತು, ತೋರಿಸ್ತಾ ಇಲ್ಲ. ನೋಡಿ ನೋಡಿ. ಓ ಮೈ ಗಾಡ್ ಎಂಥದ್ದು ಸೀಕ್ರೆಟಾ ನಿಮ್ಮದು? ಯಾರು ಸಹ ನೋಡಬಾರ್ದಾ? ಓ ಮೈ ಗಾಡ್, ಅದು ಸೀಕ್ರೆಟ್ ಅಂತೆ. ಅದು ರೈಸ್ ಮತ್ತು ಇದು ನೋಡಿ, ಡಿಮಾರ್ಟ್ ಇದು ಬಿರಿಯಾನಿ ರೈಸ್ 77 ರುಪೀಸ್. 77 ಅಲ್ಲ, 70 ರುಪೀಸ್. ಮತ್ತು ಇದು ನೋಡಿ, ಕರ್ಡ್ಸ್ ಇದು ಆಲ್ರೆಡಿ ಮಾಡಿದ್ದಾರೆ. ಆಲ್ರೆಡಿ ಅದು ಆನಿಯನ್ಸ್, ಕೊಕೊಂಬರ್ ಎಲ್ಲ ಹಾಕಿ ಮಾಡಿದೆ. ಮತ್ತು ಟರ್ಮರಿಕ್ ಹಾಕಬೇಕಂತೆ ಸ್ವಲ್ಪ. ಮತ್ತು ಸಾಲ್ಟ್. ಎಸ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮ್ಯಾರಿನೇಷನ್ ಮಾಡಿ ಇಡ್ತಾ ಇದ್ದಾರೆ. ಎಷ್ಟೊತ್ತು ಇಡಬೇಕಿದು? ಹಾಫ್ ಆನ್ ಅವರ್. ಓಕೆ, ಈಗ ಮಸಾಲೆ ಎಲ್ಲ ರೆಡಿ ಆಗಿ ಹಾಫ್ ಆನ್ ಅವರ್ ಇಡಬೇಕು. ಓಕೆ, ಮತ್ತು ಇದು ಎಷ್ಟು ಕೆ ಜಿ ಉಂಟು ರೈಸ್? 1 ಕೆ ಜಿ ರೈಸ್ ವಾಶ್ ಮಾಡಿ ಇಟ್ಟಿದ್ದಾರೆ. ಆಯ್ತಾ? ಅವನು ಗೊತ್ತಿಲ್ಲ. ಈಗ ಎಂತ ಮಾಡಬೇಕು? ಈಗ ನೀರಿಡಬೇಕಂತೆ, ದೊಡ್ಡ ಕಾಲದಲ್ಲಿ ನೀರಿಡಬೇಕು. ಓಕೆ, ಇದು ಮ್ಯಾರಿನೇಷನ್ ಹಾಫ್ ಆನ್ ಅವರ್ ಇಡಿ. ಅವರೆಲ್ಲ ಸೀಕ್ರೆಟ್ ಮಸಾಲ. ನೀವು ತುಂಬ ಲೈಕ್ ಮಾಡಿದರೆ ನಾನು ಯಾವ ಸೀಕ್ರೆಟ್ ಮಸಾಲ ಯಾವುದಂತ ತೋರಿಸ್ತೇನೆ ನಿಮಗೆ. ಗೊತ್ತಾಯ್ತು ಗಾಯ್ಸ್? ನೋಡಿ ಅವೆಲ್ಲ ಸಹ ಹೈಡ್ ಮಾಡ್ತಾಯಿದ್ದಾರೆ ಸೀಕ್ರೆಟ್ ಮಸಾಲನ್ನು. ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ. 500 ಲೈಕ್ಸ್ ಸಬ್ಸ್ಕ್ರೈಬರ್ಸ್ ಆದರೆ ನಾನು ಸೀಕ್ರೆಟ್ ಮಸಾಲ ಯಾವುದಂತ ತೋರಿಸ್ತೇನೆ ನಿಮಗೆ. ಮಾಡ್ತಿದ್ದೀರಾ? ಆನಿಯನ್ಸ್ ಯಾಕೆ ಕಟ್ ಮಾಡ್ತಿದ್ದೀರಿ? ಓಕೆ, ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಇದು ಮೇಲೆ ಅದು ಆನಿಯನ್ಸ್ ಎಲ್ಲ ಫ್ರೈ ಮಾಡಿ ಹಾಕ್ತಾರೆ. ಅದಕ್ಕೆ ಎಷ್ಟು ಆನಿಯನ್ಸ್ ಬೇಕು? ಸ್ವಲ್ಪ ಫ್ರೈ ಮಾಡಿ ಗ್ರೇವಿ ಸ್ವಲ್ಪ ಹಾಕಿ. ಓಕೆ 1 2 3 4 5 ಆನಿಯನ್ಸ್ ಬೇಕಲ್ಲ. ಹೀಗೆ ನೋಡಿ, ತಿನ್ನಾಗಿ ಕಟ್ ಮಾಡಬೇಕು ಆನಿಯನ್ಸ್. ನೋಡಿ, ಇದು ಯಾರು ಮಾಡಿದ್ದ? ನಾನು ಇದು ಉಂಟಲ್ಲ, ಇದು ಒಳ್ಳೆದಲ್ಲ. ಈಗ ಕಟ್ ಮಾಡಿ ತೆಗಿಬೇಕಾಯ್ತು. ಓಕೆ ಇದು ನೋಡಿ ಹೀಗೆ. ನೋಡಿ, ಇಷ್ಟು ಸಪುರಾಗಬೇಕು. ನೋಡಿ, ಫೋಕಸ್ ಆಗ್ತಾಯಿಲ್ಲ ನೋಡಿ, ಕಾಣ್ತಾವಿಲ್ಲ. ಇಷ್ಟು ಸಪುರಾಗಬೇಕು ನೋಡಿ. ಮತ್ತೆ ಇಲ್ಲಿ ವಾಟರ್ ಆಗ ಇಟ್ಟಿದ್ರಲ್ಲ, ಅದು ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದಾರೆ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿಕೊಂಡಂತೆ. ಸೊ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನೋಡಿ ಇದೆ. ಕೋಲ್. ಓಕೆ ಇದು ನೋಡಿ, ಲೀಫ್ಸ್ ಉಂಟು. ಓ ಮೈ ಗಾಡ್, ತುಂಬ ಲೀಫ್ ಹಾಕಿದ್ದಾರೆ. ಅದೆಂತ ಇಂಗ್ರೀಡಿಯೆಂಟ್? ಸ್ವಲ್ಪ ಎಣ್ಣೆ ಹಾಕಬೇಕಂತೆ. ಓಕೆ, ಮತ್ತು ಸಾಲ್ಟ್. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಎಷ್ಟು ಹಾಕ್ತೀರಾ ಮಾರೆ ನೀವು? ಅದು ನೀರಲ್ಲಿ ಹೋಗ್ತದೆ. ಓಕೆ ಅದಕ್ಕೆ ಮುಚ್ಚಿಡಿ, ಬೇಗ ಕುದಿ ಬರ್ತದೆ. ಓಕೆ, ಡನ್. ಐವಿ ತೋರಿಸ್ತೀರಾ? ಐವಿ ನೋಡಿ, ಐವಿ ಹೇರ್ ಎಲ್ಲ ನಾವು ಟ್ರಿಮ್ ಮಾಡಿದ್ದೇವೆ.
ತೋರಿಸ್ತೇನೆ ನಿಮಗೆ ನೋಡಿ. ಫೈಟಿಂಗ್ ಅವರಾಗಿ ತುಂಬ ಫೈಟಿಂಗ್ ಮಾಡ್ತಾರೆ. ನನಗೆ ಸ್ವಲ್ಪ ಚಿಕ್ಕ ಫೈಟಿಂಗ್ ಮಾಡಿ ನೋಡಿ. ಕುಕ್ಕಿ ಅಂತ ಕುಕ್ಕಿ ಕಮ್ಮಿ 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 ಏಯ್ ಅದು ಸರಿ ಇಲ್ಲ. ಆನಿಯನ್ಸಿಗೆ ಕಟ್ ಮಾಡಬೇಕು. ಕಟ್ ಮಾಡಿ ಆದಮೇಲೆ ಹೀಗೆ ಹೊಡಿಬೇಕು ಅದಕ್ಕೆ ಚಿಕ್ಕ 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 ಚಿಕ್ಕ. ಸೊ ಆಗ ಅದು ಸಪ್ರೇಟ್ ಆಗ್ತದೆ. ಹೀಗೆ ಹೊಡಿಬೇಕು, ಇಲ್ಲಾಂದರೆ ಕೈಯಲ್ಲಿ ಹೀಗೆ ಮಾಡಬೇಕು. ಕ್ರಶ್ ಕ್ರಶ್ ಅದೆಲ್ಲ ಹೀಗೆ ಜಾಯಿಂಟ್ ಇರ್ತದಲ್ಲ, ಇದೆಲ್ಲ ಬಿಡಬೇಕು ಫಾಸ್ಟ್. ಓಕೆ, ಮಮ್ಮಿ ಗ್ಯಾಸಲ್ಲಿ ಆಯಿಲ್ ಇಟ್ಟಿದ್ದಾರೆ ನೋಡಿ. ನನಗಿದು ಬಿರಿಯಾನಿಗೆ ಅವರು ಬೇರೆ ಎಂತ ಮಾಡ್ತಿದ್ದಾರೆ ಗೊತ್ತಿಲ್ಲ, ಆದರೆ ಮೇ ಬಿ ಅವರ ಸೀಕ್ರೆಟ್ ಎಂತಾದರೂ ಆಗಿದ್ದರೆ ಅವರೆಲ್ಲ ನೋಡಿ. ನಾನು ತೋರಿಸ್ತೀನಿ ನಿಮಗೆ. ಇಷ್ಟು ಸಾಕು, ಇರಲಿ. ಸೊ ನನಗೆ ಅದು ಆಯಿಲ್ ಯಾಕೆ ಅಂತ ಗೊತ್ತಾಯ್ತು ಗೈಸ್. ಆಯಿಲ್ ಫ್ರೈ ಮಾಡಲಿಕ್ಕಂತೆ. ಸೊ ನಾವು ಸಿವಾಗ್ತಾ ಉಂಟು. ಕಪ್ ಕೇಕ್ ತಿನ್ನುವ. ಕಪ್ ಕೇಕ್ ನಿಮಗೆ ಕಾಣೋದಿಲ್ಲ, ಎಲ್ಲಿ ಇರ್ತೇನೆ ನಾನು. ಎಸ್, ಕಪ್ ಕೇಕ್. ಸೊ ನಾನು ರಿವ್ಯೂ ಮಾಡ್ತೀನಿ ಕಪ್ ಕೇಕ್ ಹೇಗೆ ಉಂಟಂತ. ಚೆನ್ನಾಗಿ ನಾನು ಮೊದಲೇ ತಿಂದಿದ್ದು, ಅಂತ ರಿವ್ಯೂ ಮಾಡಿದೆ. ತುಂಬ ಪಫಿ ಎಂತ ಮಾಡಿದ ಪದ್ವಿ ಯಾರ್ಸ್ ಟೇಸ್ಟ್ ಆಫ್ ಲವ್ ಒಂದುಂಟು 30 rupees 4 ಪೀಸ್ಗೆ. ನಂಗೆ ಸ್ವಲ್ಪ ಸಹ ಕೊಡ್ಲಿಲ್ಲ. ಕೊಡ ನನಗೆ. ಅವಳೇ ತಿನ್ನದೆಲ್ಲ, ಅವಳು ಮತ್ತೆ ಅವಳ ತಮ್ಮ. ನಿಮಗೆ ಬೇಕಾ? ಈಗಂತ ಮಾಡೋದು ಆನಿಯನ್ ಫ್ರೈಯಾ? ಎಸ್, ಇದು ಆನಿಯನ್ ಫ್ರೈ ಮಾಡಬೇಕು. ಅದು ಆಯಿಲ್ ಆಗಿ ತೋರಿಸ್ತಾ ಇಲ್ಲ, ಅದು ಆನಿಯನ್ ಫ್ರೈ ಮಾಡಿಟ್ಟು ಇಟ್ಟದು. ಕುಕ್ಕಿ ನೋಡ್ತಿದ್ದಾನೆ. ಕುಕ್ಕಿ ಇಲ್ಲ ತೋರಿಸ್ತೀನಿ ನಿಮಗೆ. ಅದಕ್ಕೆ ಹಿಂದಿಯಲ್ಲಿ ಎಂತದ್ದು ಹೇಳ್ತಾರಲ್ಲ, ಬರಿತು. ಹೌದಾ? ಇದು ನಂಗೆ ನೀವು ಎಂತದ್ದು ನೋಡ್ತೀರ ಹಿಂದಿಯಲ್ಲೆಲ್ಲ? ನೋಡ್ತೇನೆ. ಕುಕ್ಕಿ ನೋಡಿ, ಕುಕ್ಕಿ ಒಂದು ಸಣ್ಣಾಗಿದೆ ನೋಡಿ. ಪುನಃ ಹೇರ್ ಕಟ್ಟಿಂಗ್ ಮಾಡಲಿಲ್ಲ. ಕುಚ್ಕೋ ಕಣ್ಣು ಸಹ ಕಾಣ್ತಿಲ್ಲ ಒಂದು. ಹೇರ್ ಸ್ವಲ್ಪ ಕಟ್ ಮಾಡಬೇಕು. ಹಾಯ್ ಪಲ್ಲೆ, ಹಾಯ್ ಸಬ್ಸ್ಕ್ರೈಬರ್ಸ್. ಆನಿಯನ್ಸ್ ಫ್ರೈ ಆಗ್ತಾ ಉಂಟು ನೋಡಿ. ಹೊರಗೆ ನೋಡಿ ಕಿಂಗ್ ಫಿಶರ್ ಬರ್ಡ್ ಕಾಣಿಸ್ತಾ ಉಂಟಾ ನಿಮಗೆ? ನೋಡಿದ್ರಿ, ಅದು ಕಾಣಿಸ್ತಾ ಇಲ್ಲ, ಫೋಕಸ್ ಆಗ್ತಾ ಇಲ್ಲ ನೋಡಿ. ಇಲ್ಲಿ ಹೊರಗಡೆ ಮತ್ತು ಇದು ಸಹ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದಾರೆ ಮಮ್ಮಿ.
ಈಗ ಅದು ಬಾಯ್ಲ್ ಆಗಿದೆ. ಎಷ್ಟೊತ್ತಾಗಬೇಕು? ಹಾಫ್ ಆನ್ ಅವರಾ? ಆಗಿಲ್ಲ ಮಾರ್ರೆ ಈಗ. ಹಾಂ, ಓಕೆ ಓಕೆ. ಬಾಯ್ಲ್ ಆಗಲಿಲ್ಲ, ಸ್ವಲ್ಪ ಹಾಟ್ ಆಗಬೇಕು. ಆಗ ಕುದಿಬೇಕು. ಆಮೇಲೆ ಹಾಕಬೇಕು. ಆಗ ರೈಸ್ ಹಾಕಬೇಕು. ರೈಸ್ ನೀರು ಜಾಸ್ತಿ ಆಯ್ತು. ಓ ಮೈ ಗಾಡ್, ಇಲ್ಲ ಸರಿ ಆಗ್ತದೆ ನೋಡಿ. ಈಗ ಫುಲ್ ಆಗಬೇಕು ಅದು ನೋಡಿ. ಇದು ತುಂಬ ಹೊತ್ತಾಗ್ತದೆ ಫ್ರೈ ಮಾಡಲಿಕ್ಕೆ. ನಿಮಗೆ ತುಂಬ ಪೇಷನ್ಸ್ ಬೇಕು. ಒಂದು ಹಾಫ್ ಆನ್ ಅವರ್ ಬೇಕಲ್ಲ, ಅದಕ್ಕೆ ಹಾಫ್ ಆನ್ ಅವರ್ ಬೇಕು. ಅದು ತುಂಬ ಬೇಕು, ತುಂಬ ಇದ್ದರೆ ಒಳ್ಳೆಯದಾಗ್ತದೆ. ಹಾಗೆ ಇನ್ನು ಕೈ ಅಡ್ಡ ಬರ್ತದೆ. ಬಾ ತಗೋ, ಕೈ ತೆಗಿ ನೋಡಿ. ಸ್ಟರ್ ಮಾಡಬೇಕು ಈಗ. ಓ ಮೈ ಗಾಡ್, ಎಸ್. ಹೇಗೆ ಉಂಟು? ಸ್ವಲ್ಪ ಕಮ್ಮಿ ಇದೆ. ಹೌದಾ? ನೀನು ಅಷ್ಟೇನು ಬರಲ್ಲ ಬಿರಿಯಾನಿ ಮಾಡಲಿಕ್ಕೆ. ನಾಟಕ ಕಾಯಿಸ ಅವಳದ ನೋಡಿ, ಸ್ಮೈಲಲ್ಲಿ ಗೊತ್ತಾಗ್ತದೆ ತುಂಬ ಚಂದ ಬರ್ತದೆ ಅಂತ ಅವಳು ಡ್ರಮ್ ಮಾಡೋದು. ಇವನ್ ನೋಡಿ ನೋಡಿ, ಇವನಿದ್ದಾನೆಲ್ಲ ಯಾವುದಕ್ಕೆ ಪ್ರಯೋಜನಿಲ್ಲ. ಅವನುಂಟಲ್ಲ, ಇವನಿದ್ದಾನೆ ನನ್ನ ಮಗ. ಇಡೀ ಹೊತ್ತು ಮೊಬೈಲ್ ಒತ್ತುದು, ಇಡೀ ಹೊತ್ತು ಮೊಬೈಲ್ ಒತ್ತುದು ಅವನು. ನೋಡಲ್ಲಿ ನೋಡು ನೀನು, ನಿನ್ನದು ಬುದ್ಧಿ ತೋರಿಸ. ಮತ್ತೆ ನನ್ನನ್ನು ಎತ್ಕೊಂಡು ಹೋಗ್ತಾನೆ ಅವನು. ಫ್ರೈ ಆಗಬೇಕು. ಕಲರ್ ಬರಬೇಕು ನೋಡಿ. ಇಲ್ಲಿ ಕಲರ್ ಸಣ್ಣ ಕಣ್ಣು ಸಹ ಕಲರ್ ಬರಬೇಕಂತೆ. ಹಾಗೆಯೇ ನೀವು ಬ್ರೌನ್ ಮಾಡಿ ಇದು ಮಾಡಬೇಡಿ, ಕರ್ಚಿಬೇಡಿ. ಸ್ವಲ್ಪ ಕಪ್ಪು ಮಾಡಬೇಡಿ, ಕಪ್ಪು ಮಾಡಬೇಡಿ ಆಯಿತಾ? ಮತ್ತೆ ಕೈ ಆಗ್ತದೆ. ಇನ್ನು ಸ್ವಲ್ಪ ಇದು ನೋಡಿ, ಕೆಲವೆಲ್ಲ ಫ್ರೈ ಆಗಿದೆ, ಕೆಲವೆಲ್ಲ ಫ್ರೈ ಆಗಲಿಲ್ಲ. ಅದಲ್ಲಿ ಅದು ಕಲರ್ ಆಗಬೇಕು, ಕರೆಕ್ಟ್ ಬ್ರೌನ್ ಆಗಬೇಕು. ಎಸ್, ಈಗ ಟಿಶ್ಯೂ ಹಾಕಿ ಇಡ್ಲಿಕ್ಕೆ ಹೇಳಿದ್ದು. ಈಗ ಹಾಕ್ತಾ ಇದ್ದಾರೆ ನೋಡಿ. ಎಸ್, ಡನ್. ಇದು ಆಯ್ತಲ್ಲ. ಇದೆಂತ ಬರೆಯಲು ಇಡ್ಬೇಕು ಈಗ? ಇದು ಆಯಿಲ್ ಉಂಟು. ನಾನು ಹಾಗೆ ಮಾಡಬೇಡ. ಈಗ ಕವರ್ ಮಾಡ್ತೇನೆ ನಾನು. ಯಾಕೆ? ಇದು ಮಾಡಲಿ, ಅಬ್ಸರ್ವ್ ಮಾಡಲಿ. ಇಷ್ಟು ಸಣ್ಣ ಪಾತ್ರದಲ್ಲಿ ಹಾಕಿದ್ದಾರೆ. ಅದು ರೌಂಡ್ ಆಗಿ ಬರ್ತದೆ ಅಲ್ಲವಾ? ಹೀಗೆ ರೌಂಡ್ ಮಾಡುವವ. ಅವಳ ಆಟ, ಅವಳಿಗೆ ಹೇಳೋದಿಲ್ಲ, ಹೇಳಿದಲ್ಲ. ದೊಡ್ಡ ಪಾತ್ರದಲ್ಲಿ ಹಾಕ್ಬೇಕಂತೆ ಕಾಯಿಸಿ ನೋಡಿ. ಬಿಸಿ ಬಿಸಿ ಉಂಟದು. ಓಕೆ ಓಕೆ. ಎಸ್, ನಿಮಗೆ ಟಿಶ್ಯೂ ಹಾಕ್ಬೇಕಿದೆ ಮೇಲೆ? ಬೇಡ, ಸಾಕಾ? ಸಾಕಂತೆ ಗಾಯ್ಸ್. ಒಟ್ಟಿಗೆ ಇದು ಈಗ ಕಟ್ ಆಗ್ತಿಲ್ಲ, ಅದು ಇನ್ನೂ ಹಾಕ್ಬೇಕಾ? ಇದು ನೋಡಿ, ಇದು ಆಗಿದೆ. ಇದು ನೋಡಿ, ಈಗ ಮಾಡುವಾಗ ನೋಡಿ ಕಟ್ ಆಗ್ತಾ ಉಂಟು ನೋಡಿ. ನೋಡಿ ಹೀಗೆ ಆಗಬೇಕು. ಕಚುಂಬರ್ ಫ್ರಿಜ್ಜಲ್ಲಿ ಇಡಬೇಕಾ? ಇದು ಎಂತ ಮಾಡ್ತಿದ್ದೀರಿ ನೀವು? ಅದು ಗೋಡಂಬಿ ಫ್ರೈ ಮಾಡೋದು. ಓಕೆ ನೋಡಿ, ಗೀ ಹಾಕಬೇಕು. ನೀವು ಆಯಿಲ್ ಸಹ ಯೂಸ್ ಮಾಡ್ಬೋದಾ? ಯಾವ್ದು ಮಾಡ್ಬೋದು? ಯಾವ್ದು ಸಹ ಯೂಸ್ ಮಾಡ್ಬೋದು ಅಂತ. ಗೀ, ಮಮ್ಮಿ ಗೀ ಚಾಕ್ಲೇಟ್. ಓ ಮೈ ಗಾಡ್, ಚಾಕ್ಲೇಟ್ ತಿಂತಿದ್ದಾರೆ. ನನ್ನ ಮಗಳು ಚಾಕ್ಲೇಟ್ ತಿನ್ನಲ್ಲ, ಅದಕ್ಕೆ ನಾನು ತಿನ್ನೋದು. ಓಕೆ, ಕ್ಯಾಶ್ಯೂಸ್ ಫ್ರೈ ಮಾಡಬೇಕು ಈಗ. ಫ್ರೇಗ್ರೆನ್ಸ್ ಬರ್ತಾ ಉಂಟು. ನಿಮಗೆ ಸಹ ಫ್ರೇಗ್ರೆನ್ಸ್ ಬರ್ತಾ ಉಂಟಾ? ನಾನು ಬೇರೆ ಬೇರೆ ಎಲ್ಲ ಮಾಡ್ತೇನೆ. ಚಿಕನ್ ಇದೆಲ್ಲ ಗ್ರೇವಿ ಎಲ್ಲ ಅದು. ಮತ್ತೆ ನಾನು ಅಲ್ಲಿ ಹೋಗ್ತೇನಲ್ಲ ಅಡಿಗೆ ಮಾಡಲಿಕ್ಕೆ, ಅಲ್ಲೆಲ್ಲ ಚಿಕನ್ ಎಲ್ಲ ಬೇರೆ ಬೇರೆ ಮಾಡ್ತೇನೆ. ಅವರಿಗೆಲ್ಲ ತುಂಬ ಇಷ್ಟ ಆಗ್ತದೆ. ಚಿಲ್ಲಿ ಎಲ್ಲ ಮಾಡ್ತೇನೆ, ಚಿಕನ್ ಚಿಲ್ಲಿ ಎಲ್ಲ. ಓಕೆ, ನೀವು ಸಬ್ಸ್ಕ್ರೈಬ್ಸ್ ಹೇಳಿಕೊಡ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ನಾನಂದರೆ ನನ್ನ ಮಗಳಲ್ಲ ಮನೆಯಲ್ಲಿ ಮಾಡೋದು. ಇದು
ಮಾಡಿದ್ರೆ ಅಲ್ವಾ. ಓಕೆ ಅಂದರೆ ಚಿಕನಲ್ಲಿ ಇಷ್ಟ ಇಲ್ಲ ಅಷ್ಟು. ನನ್ನ ಮಗಳಿಗೆ ಒಂಚೂರು ಇಷ್ಟ, ನನ್ನ ಮಗಳಿಗೆ ಅಷ್ಟೇನು ಇಷ್ಟ ಇಲ್ಲ ಅವಳಿಗೆ. ಓಕೆ ಓಕೆ ಅವಳಿಗೆ ಈಟ್ ಆಗ್ತದೆ, ತುಂಬ ಈಟ್ ಆಗ್ತದೆ. ಎಷ್ಟು ಹೊತ್ತು ಫ್ರೈ ಮಾಡಬೇಕಿದು? ಅದು ಸ್ವಲ್ಪ ಕೆಂಪಾದ್ರೆ ಆಯ್ತು, ಮತ್ತೆ ಕಾಣ್ತದೆ. ಓಕೆ ನೋಡಿ ಸಾಕಾ? ಸಾಕು. ನೋಡಿ ಇಷ್ಟು ಸಾಕಂತ ಇದು ಅನ್ನ ಬೀದಿದೆ ನೋಡು ಆಯ್ತಾ. ಇದು ನೋಡಿ ಕಟ್ ಆಯ್ತಾ ನೋಡ್ಬೇಕು. ಇದು ಸ್ವಲ್ಪ ತುಂಬ ಬೇಯಿಸಬಾರ್ದು. ಬೇಯ್ದಿದೆ. ಓಕೆ ಬೇಯ್ದಿದೆ ಅಂತ ಡನ್. ಇದು ಸಹ ಡನ್, ಅದು ಸಹ ಡನ್, ಇದು ಕ್ರಿಸ್ಪ್ ಸಹ ಡನ್. ಇದು ಉಂಟಲ್ಲ, ಇದು ಸ್ವಲ್ಪ ಹೀಗೆ ತೆಗೆದು ಇದು ಬೇವಿ ಹಾಕ್ಬೇಕು. ಓಕೆ ಸೀಕ್ರೆಟ್ ಮಸಾಲ ಮಾಡಿ ಮತ್ತೆ ಹೀಗೆ ಮಾಡಿ ಫ್ರೈ ಮಾಡಿ ಕೇಳ್ಬೇಕು. ಮತ್ತು ಮೂವತ್ತಿಪ್ಪತ್ತಂತಿಲ್ಲ. ಓಕೆ ಓಕೆ ಸ್ವಲ್ಪ ಹೊತ್ತಾ? ಓಕೆ ಮತ್ತೆ ಒಂದು 1 hour. ಇಲ್ಲ ಇಲ್ಲ, ಈಗ Half an hour. ಆಗ ಬೇಯಿಸ್ಲಿಕ್ಕೆ ಇಡ್ಬೋದು. ಓಕೆ ಓಕೆ ನೋಡಿ ಇದು ಈಗ ಕ್ರಿಸ್ಪಿ ಆಗಿದೆ ನೋಡಿ. ನೋಡಿ ಕಟ್ ಆಗ್ತದೆ ನೋಡಿ. ಈಗ ಸೌಂಡ್ ಕೇಳಿಸ್ತದೆ ನೋಡಿ. ಕೇಳ್ತಾ ಸೌಂಡ್ ನೋಡಿ. ಹಾಗೆ ಸೌಂಡ್ ಬರಬೇಕು. ಮತ್ತೆ ಎಲ್ಲ ಕಟ್ ಮಾಡಿದರೆ ಒಂದು ಓಡಿಸ್ತಾರೆ ಇಲ್ಲಿಂದ. ಈಗ ರೈಸ್ ಆಯ್ತಾ? ರೈಸ್ ಆಯ್ತಂತೆ. ಎಸ್ ಓಕೆ ಓಕೆ. ವಾಟರ್ ಎಲ್ಲ ಈಗ ತೆಗಿಬೇಕಲ್ಲ. ಈಗ ಮಾಡಿದ್ರೆ 10 ನಿಮಿಷ ಇಡಬೇಕು. 10 ನಿಮಿಷ ಇಡಬೇಕು. ಓಕೆ ಓಕೆ ಓಕೆ. ಸ್ವಲ್ಪ ಬಿಸಿ ಇದು ಎಂತ ಮಾಡಲಿಕ್ಕೆ? ಅದು ಚಿಕನ್ ಬೇಯಿಸಬೇಕು. ಓಕೆ ಚಿಕನ್ ಫ್ರೈ ಮಾಡಲಿಕ್ಕೆ. ಚಿಕನ್ ನೋಡಿ ಇದಕ್ಕೆ ಬರಿಸ್ತಾ ಹೇಳ್ತಾರೆ ಐ ಥಿಂಕ್ ಸೊ. ಅದು ಆನಿಯನ್ ಕ್ರಿಸ್ಪಿಗೆ. ಮತ್ತು ನನಗೆ ಗೊತ್ತಿಲ್ಲ ಗೈಸ್. ಹೀಗೆ ಟೆಸ್ಟ್ ಮಾಡಬೇಕು. ಡನ್. ಗೀಯಲ್ಲಿ ಫ್ರೈ ಮಾಡೋದು ಇದನ್ನು? ಅಲ್ಲ ಬೇಯಿಸೋದು, ಸ್ವಲ್ಪ ಗೀ ಹಾಕಿ. ಹಾಂ ಓಕೆ. ಅದು ಬೇಯಬೇಕಲ್ಲ. ಹೌದು. ಒಂಚೂರು ನೀರು ಹಾಕುವ. ಸ್ವಲ್ಪ ನೀರು ಹಾಕ್ಬೇಕಂತೆ ಗಾಯ್ಸ್. ಅದು ಬೇಯಬೇಕಲ್ಲ. ಓಕೆ ಓಕೆ. ಈಗ ಬಾಯ್ಲ್ ಆಗಬೇಕಾ? ಸ್ವಲ್ಪ ಟೈಮ್ ಬಾಯ್ಲ್ ಆಗಬೇಕಂದ್ರೆ ಯಾರದು ತಿನ್ನೋದು? ಆಗುದಿಲ್ಲ ಅವಳಿಗೆ, ಆಗುದಿಲ್ಲ, ಅದು ಎಲರ್ಜಿ ಆಗ್ತದೆ. ಆದರೆ ಸಹ ತಿಂತಾಳೆ ಅವಳು. ಸರಿ ಉಂಟುಪ್ಪಲ್ಲ. ಗಾಯ್ಸ್ ಈಗ ರೈಸ್ ಆಗಿದೆ ನೋಡಿ. ಓ ಮೈ ಗಾಡ್, ಬಿಸಿ ಬಿಸಿ ಉಂಟು, ಬಿಸಿ ಬಿಸಿ. ಹೂ ನೋಡಿ ಹೀಗೆ ಫುಲ್ ಇರಬೇಕು. ಕಟ್ ಸಹ ಉಂಟು. ಕಟ್ ನೋಡಿ. ಈಗ ಎಂತ ಮಾಡೋದು? ಓ ಮೈ, ಇದು ಸಹ ಬಾಯ್ಲ್ ಆಗ್ತದೆ. ಎಷ್ಟು ಹೊತ್ತು ಇಡ್ಲಿಕ್ಕಿದು? ಹಾಫ್ ಆನ್ ಅವರಾ? ಓಕೆ 15 ಮಿನಿಟ್ಸ್ 20 ಮಿನಿಟ್ಸ್ ಸಾಕಾ? 20 ಮಿನಿಟ್ಸ್ ಸಾಕಂತೆ ಗಾಯ್ಸ್. ನೋಡಿ ಈಗ ಬಾಯ್ಲ್ ಮಾಡಲಿಕ್ಕೆ ಅದು ಸಹ ಹಾಕ್ತೀರಾ ಫುಲ್ ಅದಕ್ಕೆ ಹಾಕ್ಲಿಕ್ಕೆಲ್ಲ? ಓಕೆ ಓಕೆ, ಅದು ಬೇರೆ ಅಂತೆ. ಇದು ಯಾವ ಸ್ಟೈಲ್ ಚಿಕನ್ ಬಿರಿಯಾನಿ ನಿಮ್ಮದು? ನಿಂದೊಂದು ಹೆಸರಿಡ, ಅಟ್ರಾಸ್ ಹೆಸರಿಡು, ಎಂತ ಆಗೋದಿಲ್ಲ. ಹಾಂ ಗೊತ್ತಿಲ್ವಾ? ಮಸಾಲ, ಸೀಕ್ರೆಟ್ ಮಸಾಲ ಬಿರಿಯಾನಿ ಆಗ್ಬೋದಾ? ಯಾರಿಗೆ ಗೊತ್ತು ಮಕ್ಕಳೇ? ಸೀಕ್ರೆಟ್ ಮಸಾಲ ಬಿರಿಯಾನಿ ಯೂಟ್ಯೂಬ್ ಚಾನಲ್. ನನಗೆ ತುಪ್ಪ ಅಂದರೆ ತುಂಬ ಇಷ್ಟ. ನನ್ನ ಮಗಳು ತೆಗೆದು ಕೊಟ್ಟದ್ದು. ಹಿಂದೋಗು ಕಾಣೋದಿಲ್ಲ. ನನಗೆ ತುಪ್ಪ ಅಂದರೆ ತುಂಬ. ಅದು ಡೈಲಾಗ್ ಹೇಳಿತ್ತು. ಆಯ್ತಾ? ಆಯ್ತು ನನ್ನ ಮಗಳು ತೆಗೆದು ಕೊಟ್ಟ. ಆಯ್ತು, ಅದು ನನಗೆ ತೆಗೆದು ಕೊಡುದು ಅಂತ ಹೇಳುದು. ಅಣ್ಣ ನನ್ನಿಂದ ಕೊಡುದು ಅವಳು. ಸುಮ್ಮನೆ ಗೈಸ್, ನಾನೇ ಕೊಡುದು ಅಣ್ಣ. ತುಂಬಾ ಮೋಸ ಮಾಡ್ತಾರೆ.
ಅದು ಎಂತದ ನಾಯಿ ಎಲ್ಲ ಜಗಳ ಮಾಡುದು ನಿಂದು. ತುಂಬ ನಾಯಿ ಉಂಟಲ್ಲ ಕಾಯಿಗಳು ಮಾಡ್ತಾ ಇದೆ, ಎಂತ ಮಾಡೋದು ಹೇಳಿ. ಇದು ನೋಡಿ ಕ್ಯಾಶ್ಯೂಸ್. ಬೇಡ ನಾಯಿ ನಮಗೆ ಅಂತ ಹೇಳಿದ್ರೆ ಅರ್ಥವೇ ಆಗ್ತದೆ. ಓಕೆ ನೋಡಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಒಂದು ವೆಸಲ್ ತಗೊಳ್ಬೇಕು ರೌಂಡ್ ಇದು, ಮತ್ತು ಚಿಕನ್ ಗ್ರೇವಿ ಹಾಕಬೇಕು. ಈಗ ರೈಸ್ ಹಾಕಬೇಕು. ಕಾಣ್ತಾ ಉಂಟಲ್ಲ ಗೈಸ್ ನಿಮಗೆ ಸರಿಯಾಗಿ. ಓಕೆ, 1 ಲೇಯರ್ ಚಿಕನ್ 1 ಲೇಯರ್ ರೈಸಾ ಹಾಗಾಗಬೇಕಲ್ಲ. ಓಕೆ, ಇನ್ನೊಂದು ಸೀಕ್ರೆಟ್ ರೆಸಿಪಿ ಉಂಟು, ಕ್ರಿಸ್ಪ್ ಆನಿಯನ್ಸ್, ಕ್ಯಾಶ್ಯೂಸ್, ಗ್ರೇಪ್ಸ್ ಆ್ಯಡ್ ಮಾಡ್ಬೋದು ನಿಮಗೆ ಬೇಕಾದರೆ, ಒಳ್ಳೇದಾಗ್ತದೆ ಅಲ್ಲ. ಗ್ರೇಪ್ಸ್ ಒಳ್ಳೇದಾಗ್ತದೆ. ಓ, ಗೀಸ್ ಹಾಕ್ಲಿಕ್ಕೆ ಉಂಟು ಗೈಸ್. ಸ್ವಲ್ಪ ನೀರು ಹಾಕಬೇಕು ಗಟ್ಟಿಯಾಗಿ. ಓಕೆ ಓಕೆ, ಈಗ ಇನ್ನೊಂದು ಲೇಯರ್ ಚಿಕನ್ ಹಾಕ್ಲಿಕ್ಕಿಲ್ವಾ? ಓಕೆ, ಈಗ ಕೇಸರ್ ವಾಟರ್ ಹಾಕಬೇಕು ನಾವು. ಹೀಗೆ ಮಾಡಿ ಹೀಗೆ ಹೀಗೆ. ಓಕೆ ಓಕೆ, ಒಂದು ಸೈಡಾ? ಓಕೆ ಮೇಲೆ ಸ್ವಲ್ಪ ರೈಸ್ ಹಾಕುವ. ಓಕೆ, ಈಗ ಚಿಕನ್ ಅದು ಕಡ್ದು ಸಹ ಮಸಾಲ ಮಾಡಬೇಕು. ಇದು ಎಷ್ಟು ಜನಕ್ಕೆ ಬರ್ಬೋದು 1 kg ಬಿರಿಯಾನಿದು? 1 kg ಬಿರಿಯಾನಿ ಅವರಾದ್ರೆ ಒಂದು 5 ಜನಕ್ಕೆ ಬರ್ಬೋದು. ನನ್ನ ಮಕ್ಕಳು ಚೂರು ಚೂರೇ ತಿನ್ನೋದು. ಚಿಕನ್ ಎಷ್ಟು? 1 kgಯಾ? 1 kg. ಓಕೆ, 1 kg ಚಿಕನ್ಗೆ 1 kg ಬಿರಿಯಾನಿ ರೈಸ್ ಬೇಕಾ? ಓಕೆ ಓಕೆ, ಓಕೆ. ಇದು ಹೀಗೆ ತಿನ್ಲಿಕ್ಕೆ ಆಗುದಿಲ್ವಾ? ಯಾವುದು? ಇನ್ನು ಬೇಯಿಸ್ಲಿಕ್ಕೆ ಇಡ್ಬೇಕು ಇನ್ನೊಂದ್ಸಲ. ಸ್ವಲ್ಪ ಬಿಸಿ ಆಗಬೇಕು. ಅದು ಯಾಕೆ? ಒಂದು ಸ್ವಲ್ಪ ಬಿಸಿ ಬಿಸಿ ಇರ್ತದೆ. ಈಗ ಕೇಸರ್ ವಾಟರ್ ಇನ್ನೊಂದು ಲೇಯರ್ ಹಾಕಬೇಕು. ಮತ್ತು ಎಲ್ಲ ಚಿಕನ್ ಹಾಕ್ತೀರಾ ನೀವು? ಇಡ್ತೀರಾ? ಹೌದು, ಯಾಕೆ ಸುಮ್ಮನೆ ಸಾಕಲ್ಲ? ಸಾಕು ಸಾಕು. ಸ್ವಲ್ಪ ಹುಳಿ ಇಲ್ಲ, ಗ್ರೇವಿ ಎಕ್ಸ್ಟ್ರಾ ಸಹ ಸ್ವಲ್ಪ ಉಳಿತದೆ. ರೈಸ್ ಜಾಸ್ತಿ ಆಗಿದೆ ಗೈಸ್, ಆ ಪಾತ್ರದಲ್ಲಿ ಫಿಟ್ ಆಗೋದಿಲ್ಲ. ಅಂದರೆ ನನ್ನ ಮಗ ತಿಂತಾನೆ ಮತ್ತೆ ರೈಸ್. ವೈಟ್ ರೈಸ್ ಅಂದರೆ ತುಂಬ ಇಷ್ಟ ಅವನಿಗೆ. ಇದೆಲ್ಲ ಉಳ್ದದೆಲ್ಲ ಅದರ ಮೇಲೆ ಹಾಕ್ಬೇಕು ಆಯ್ತಾ? ಓಕೆ, ಫಸ್ಟ್ ಇದು ಹಾಕುವ ಯೆಲ್ಲೋ ಕಲರ್ ಕೇಸರ್ ವಾಟರ್. ಆಮೇಲೆ ತುಪ್ಪ ಹಾಕುವ. ತುಪ್ಪ ತುಂಬ ಇದ್ರೆ ಒಳ್ಳೆಯದಾಗ್ತದೆ, ಟೇಸ್ಟ್ ಆಗ್ತದೆ. ಓಕೆ, ತುಂಬ ಡಯಾಬಿಟೀಸ್ ಎಲ್ಲ ಬರ್ತದೆ ಗಾಯ್ಸ್ ಹೇಳು ಬಿರಿಯಾನಿ ತಿಂದರೆ. ಇಲ್ಲ ನೋಡಿ, ಯಾವಾಗ ಸಹ ಮಾಡುವುದಿಲ್ಲಲ್ಲ, ಯಾವಾಗ ಮೇನಾಗಲ್ಲ. ಓಕೆ, ಕೆಲವರಿಗೆ ಇಷ್ಟ ಆಗಲ್ಲ ನೀರುಳ್ಳಿ ಎಲ್ಲ, ಆನಿಯನ್ ಎಲ್ಲ. ಹಾಕ್ಲಿಕ್ಕೆ ಹಾಕ್ಬೇಕಂತಿಲ್ಲ, ಬೇಕಾದರೆ. ಆದರೆ ಇದು ನೀವು ಟೇಸ್ಟ್ ಮಾಡಿ ಗ್ಯಾಸ್ ಸಾಲಿಡ್ ಇರ್ತದೆ, ಎಸ್ಪೆಷಲಿ ನನ್ನ ಮಮ್ಮಿಯ ಬಿರಿಯಾನಿ. ನೀವು ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ. ಎಸ್, ಸೊ ಬಿರಿಯಾನಿ
ಈಸ್ ಡನ್. ನೋಡಿ ಈಗ ಬಾಯಲ್ಲಿ ನೀರು ಬರ್ತಾ ಉಂಟು ನನಗೆ, ಅಷ್ಟು ಟೇಸ್ಟಿಯಾಗಿ ಕಾಣ್ತಾ ಉಂಟು ಗಾಯ್ಸ್ ನೋಡಿ. ಎಸ್. ಸೊ ಬಿರಿಯಾನಿ ರೆಡಿ ಆಗಿದೆ. ಘಮ ಘಮ ಬಿರಿಯಾನಿ ರೆಡಿ. ಎಸ್, ಪ್ಲೇಟಿಗೆ ಸರ್ವ್ ಮಾಡ್ತಿದ್ದಾರೆ. ಊಟ ಆಗುವ ಟೈಮ್ ಆಯಿತಾ? ಎಷ್ಟು 5 ಗಂಟೆ? 2 ಗಂಟೆ ಆಯಿತು ಮಾರೆ, ಟೈಮ್ ಹೋಗಿದ್ದು ಗೊತ್ತೇ ಆಗಲಿಲ್ಲ. ಓಕೆ, ಡನ್. ನೋಡಿ ಗಾಯ್ಸ್, ಚಿಕನ್ ಬಿರಿಯಾನಿ ರೆಡಿ.